ಪ್ರೇಮ್ ನಮ್ಮ ಫ್ಯಾಮಿಲಿಗೆ ಎಷ್ಟೊಂದು ಹೊಂದ್ಕೊಂಡ್ಬಿಟ್ಟಿದ್ದಾನಲ್ವಾ? ಹೌದಲ್ವಮ್ಮ? ಹೇಗಿದ್ರು ಮದ್ವೆ ಆಗಿರೋನು. ಮದುವೆ ಆಗಿರೋನೆ, ಆದರೂ ಹೆಂಡತಿಯಿಂದ ದೂರ ಇರೋ ಗಂಡಸು. ನಾನಿದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊ. ನೋಡು ಮಗು, ಇವತ್ತಲ್ಲ ನಾಳೆ ಅವನ ಹೆಂಡತಿ ಬರ್ತಾಳೆ. ನೀನು ಅವನ ಜೊತೆ ಕ್ಲೋಸ್ ಆಗಿರೋದು ನೋಡಿ ಅಪಾರ್ಥ ಮಾಡ್ಕೋಬೋದು. ಅದಕ್ಕೆ ನೀನು ಅವನ ಫ್ಲ್ಯಾಟ್ ಕಡೆ ಹೋಗಬೇಡ, ಅವನಿಂದ ದೂರ ಇರು. ಗುಡ್ ನೈಟ್. ಪ್ರೇಮಿಂದ ದೂರ ಇರ್ಬೇಕಾ? ಕಷ್ಟನೇ. ಹೇ, ಏನಿವತ್ತು ಹೇಳ್ದೆ ಬಂದ್ಬಿಟ್ಟಿದ್ಯಲ್ಲ? ಏನ್ ದಿನ ನಿಂಗೆ ಹೇಳೇ ಬರ್ಬೇಕಾ? ಇದೇ ತರ ಸುತ್ತಾ ಇದ್ರೆ ನಿನ್ ಹೆಂಡತಿ ಬಂದ್ ಗಲಾಟೆ ಮಾಡ್ತಾಳಷ್ಟೇ. ಏನು ವಿಚಿತ್ರವಾಗಿ ಮಾತಾಡ್ತಿದ್ಯಾ? ನನ್ನ ಹೆಂಡತಿನ ಅವಳಲ್ಲಿಂದ ಬರ್ತಾಳೆ? ಹೌದು, ನಿಂಗ್ ಮದ್ವೆ ಆಗಿದೆ ಅಂತ ಹೇಳಿದ್ಯಲ್ಲ, ಮದ್ವೆ ಅದೊಂದ್ ಜೊತೆ ಇವಳಿಗೇನ್ ಕೆಲ್ಸ ಅಂತ ಜನ ನನಗ್ ಬೈತಾರೆ. ಸರಿ ಸರಿ, ಮನೆ ಹತ್ರ ಬೇಡ, ಬೇರೆ ಕಡೆ ಮೀಟಾಗಿ ಮಾತಾಡೋಣ. ನೀನ್ ಕರ್ದಾಗೆಲ್ಲ ಬರಕ್ಕಾಗಲ್ಲ. ಅಯ್ಯೋ, ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಹೌದು, ನಾನು ಸುಳ್ಳು ಹೇಳ್ದೆ, ನಿಮ್ಮ ಅಪ್ಪನ ಹತ್ರ ಒಪ್ಕೋತೀನಿ. ಸಾಯಿಸ್ಬಿಡ್ತಾರಷ್ಟೇ. ಸುಳ್ಳು ಹೇಳೋರು ಅಂದ್ರೆ ಇಷ್ಟ ಆಗಲ್ಲ ಅವ್ರಿಗೆ. ಇದೇನಂತ ದೊಡ್ಡ ಸುಳ್ಳ? ಹೌದು, ಮತ್ತೆ ನೀನು ಸ್ವಲ್ಪ ದೂರನೇ ಇರು. ಯಾರಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ನೀನ್ ತುಂಬಾ ಓವರ್ ಆಗಿ ಆಡ್ತಿದ್ಯಾ. ಆಲ್ರೆಡಿ ಓವರ್ ಆಗಿ ಆಡ್ತಾ ಇದ್ಯಾ. ಆಫೀಸ್ಗೆ ಹೋಗು, ನನ್ ಹಿಂದೆ ಬರ್ಬೇಡ. ಪ್ರೀತಿ, ಬೆಳಿಗ್ಗೆ ಕಾಲೇಜ್ಗೆ ಹೋಗಿದ್ದಲ್ಲ, ಏನಾಯ್ತು? ಪ್ರೀತಿಗೆ ಇಷ್ಟನೇ ಕಣೋ, ಆದ್ರೆ ತೋರಿಸ್ಕೊಳ್ತಾ ಇಲ್ಲ. ಈ ಅಪಾರ್ಟ್ಮೆಂಟ್ ಅಲ್ಲಿ ಇರೋವರೆಗೂ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಫ್ಲಾಟ್ ಶಿಫ್ಟ್ ಮಾಡಿದ್ಮೇಲೆ ಅವಳ ಕೈಯಿಂದಾನೆ ಐ ಲವ್ ಯು ಹೇಳಿಸ್ತೀನಿ. ಲವ್ ಮಗ, ಒಂದಕ್ಕೆ 2 ಸತಿ ಯೋಚನೆ ಮಾಡಿ ಡಿಸಿಷನ್ ತಗೋ. ನಾನು ಪ್ರೀತಿನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೀನಿ. ಹಂಗ ಹೋಗಿ ಹೇಳ್ಬಿಡು. ಚಾನ್ಸೇ ಇಲ್ಲ. ಪ್ರಾಮಿಸ್ ಮಾಡಿದ್ದೀನಿ, ನಾನು ಅವಳಿಗೆ ಐ ಲವ್ ಯು ಹೇಳಲ್ಲ ಅಂತ. ಹುಚ್ಚ ನೀನು ಇಟ್ಕೊಂಡು ಹುಚ್ಚವಾಗ 3 ಪಿಕ್ಚರ್ ತೆಗಿಬೋದು. ಲೇ, ದೇವ್ರು ಎಲ್ಲ ಹುಡುಗಿರ್ಗೂ ಒಂದು ವರ ಕೊಟ್ಟಿದ್ದಾನೆ. ಅದೇನು ಗೊತ್ತಾ? ಮಾರೇವು ದೇ ಫರ್ಗೆಟ್ ಆಲ್ ಥಿಂಗ್ಸ್. ಅರ್ಥ ಆಗ್ಲಿಲ್ವಾ? ಬಿಡಿಸಿ ಹೇಳುತ್ತೇನೆ ಕೇಳು. 10th ಅಲ್ಲಿ ನೋಡ್ತಾರೆ, PUC ಲವ್ ಮಾಡ್ತಾ ಡಿಗ್ರಿಲಿ ಮಾಡ್ಬಿಡ್ತಾರೆ. ಅಕಸ್ಮಾತ್ ಅವ್ರಿಗೆ ಮದುವೆ ಆಯ್ತು ಅಂತ ಇಟ್ಕೋ, ಎಲ್ಲಾದ್ರೂ ಸಿಕ್ತಾಗ ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ. ನೀನು ನಾನು ಚೆನ್ನಾಗಿದ್ದೀನಿ ಅನ್ನೋಷ್ಟರಲ್ಲಿ ನಮ್ಮ ಯಜಮಾನರು ಬಂದ್ರು ಬಾಯ್ ಅಂತ ಹೇಳಿ ಹೊಟ್ಟೋಗ್ತಾರೆ. ಗೊತ್ತಾ ನಿಂಗೆ? ಲವ್, ನೀನ್ ಹೇಳೋ ತರನೇ ಎಲ್ಲ ಹುಡುಗಿರು ಇದ್ದಿದ್ರೆ ಪ್ರಪಂಚದಲ್ಲಿ ಲವ್ ಸ್ಟೋರಿ ಅನ್ನೋದೇ ಬರ್ತಾ ಇರ್ಲಿಲ್ಲ. ನೀನ್ ಏನೇ ಹೇಳೋ, ಪ್ರೀತಿನೇ ನನ್ನ ಲೈಫ್ ಪಾರ್ಟ್ನರ್. ಡಿಸೈಡ್ ಮಾಡಾಯ್ತು. ದೇವ್ರು ಒಳ್ಳೇದಾಗ್ಲಪ್ಪ, ನಡಿ ಹೋಗೋಣ. ಏನು ಕಾಣಿಸ್ತಾನೆ ಇಲ್ವಲ್ಲ? ನೋಡ್ಬಿಟ್ರೋ? ಒಂದು ನಿಮಿಷ, ನೀನೇನು ತೋರಿಸ್ದೆ? ಅವ್ರೇನು ನೋಡಿದ್ರು? ಅವಳ ಅಪ್ಪ ನೋಡ್ಬಿಟ್ರು ಕಣೋ. ಕೀ ಹೋಲಲ್ಲಿ ನೋಡ್ತಾ ಇದ್ದೆ. ನೀನ್ ಯಾಕೋ ತೂತೊಳಗಡೆ ನೋಡಕ್ ಹೋಗಿದ್ದೆ? ಫೋನು ತೆಗಿತಾ ಇಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈಯೂ ಮಾಡ್ತಾ ಇಲ್ಲ. ಅಂದ್ರೆ ಇವಾಗ ನೀನು ತೂತೊಳಗಡೆ ನೋಡ್ತಾ ಇದ್ದಿದ್ದು ಅವ್ರ ಅಪ್ಪ ನೋಡ್ಬಿಟ್ರು. ಅಂದ್ರೆ ಇವಾಗ ಫ್ಲಾಟ್ ಇಂದ ಮುನಿಯಮ್ಮನ್ ಜೋಬ್ರಿಗೆ ಶಿಫ್ಟ್. ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಜರ್ನಿ. ಪ್ರೀತಿ, ಫೋನ್ ತೆಗಿ ಪ್ರೀತಿ. ಅಯ್ಯೋ, ಇನ್ ಮೈಗ ಕರಿ ನಾಗರಾಮ್ ಕಡಿಯ ಮನೆ ಶಿಫ್ಟ್ ಆಗೋಯ್ತದ. ಸಾಯ್ತಾ ಇದ್ರೆ ಹೋಗಿ ಬಂದು ಪ್ರೀತಿ, ನಿನ್ಗೆ ಯಾವುದೋ ಮೆಸೇಜ್ ಬಂದಿದೆ ನೋಡಮ್ಮ. ಏನ್ ಮಾಡ್ತಿದ್ಯಾ? ಅದು ವೀಸಾ ಅಪ್ಲಿಕೇಶನ್ಗೆ ಸ್ಲಾಟ್ ಬುಕ್ ಮಾಡ್ತಾ ಇದ್ದೀನಿ ಡ್ಯಾಡಿ. ಓ ಸರಿ, ಯಾರ್ದಮ್ಮ ಮೆಸೇಜು? ಅದು ಅಮೂಲ್ಯ ಅಂತ ನನ್ನ ಫ್ರೆಂಡು. ನೋಡು ಪುಟ, ನಾವು ನಿಜ ಹೇಳ್ಬೇಕಾದ್ರೆ ತಲೆ ಎತ್ಕೊಂಡು ಮಾತಾಡ್ತೀವಿ, ಸುಳ್ಳು ಹೇಳ್ಬೇಕು ಅಂದ್ರೆ ತಲೆ ತಗ್ಗಿಸ್ ಮಾತಾಡ್ತೀವಿ. ಹಾಗೆ ನನ್ನ ಮಗಳು ತಲೆ ತಗ್ಸುವಂತ ಕೆಲಸ ಮಾಡಲ್ಲ ಅನ್ನೋ ನಂಬಿಕೆ ನಮಗಿದೆ. ಆ ನಂಬಿಕೆಯಿಂದಾನೆ ನಿನಗೆ ಬಂದಿರೋ ಮೆಸೇಜ್ನ ನೋಡ್ದೆ ಫೋನ್ ತಂದು ನಿನಗೆ ಕೊಟ್ಟಿದ್ದೀನಿ. ಇನ್ನೊಂದು ವಿಷಯ, ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕೋ ಅಲ್ಲಿಟ್ಟಿದ್ರೇನೆ ಎಲ್ರಿಗೂ ಒಳ್ಳೇದು. ಗುಡ್ ನೈಟ್.
ಹಲೋ. ಹಲೋ ಪ್ರೀತಿ, ಎಲ್ಲಿದ್ಯಾ? ಹಾ ಹೇಳು ಸಂತೋಷ್. ಅರ್ಜೆಂಟಾಗಿ ನಿನ್ನ ಮೀಟ್ ಮಾಡಬೇಕು. ಭಾರ್ಗವಿ ನನ್ನ ಲವ್ ಮಾಡ್ತಿಲ್ವಂತೆ. ಐ ಜಸ್ಟ್ ವಾಂಟ್ ಟು ಡೈ. ವಾಟ್? ನಿಜ ಪ್ರೀತಿ, ನಾನು ಸತ್ತೋಗ್ತೀನಿ. ಏ ನೀನ್ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ನಾನು ಈಗಲೇ ಬರ್ತಾ ಇದ್ದೀನಿ. ಟಿಫನ್ ತಿನ್ನ ಲವ್ ಲೇ, ತಿಂಡಿ ತಿನ್ನ ಹೋಗ್ಲಿ. ತಿನ್ನಪ್ಪ, ಬೇಗ ಆಯ್ತು. ಏನೇ ಭಾರ್ಗವಿ ಇದೆಲ್ಲ? ಏನಂತ ಹೇಳಲೆ, ಅವ್ನು ನನ್ನ ಬಗ್ಗೆ ತುಂಬಾನೇ ಸೀರಿಯಸ್ ಆಗ್ತಿದ್ದಾನೆ. ಲವ್ ಮಾಡ್ಲಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೆದರ್ಸ್ತಿದ್ದಾನೆ. ಮತ್ತೆ ನಿನ್ಮೇಲೆ ಅಷ್ಟೊಂದು ಹೋಪ್ಸ್ ಯಾಕೆ ಕ್ರಿಯೇಟ್ ಮಾಡಬೇಕಾಗಿತ್ತು? ನನಗೆ ಹಗ್ ಯಾಕೆ ಕೊಟ್ಟೆ? ಹಗ್ ಕೊಟ್ರೆ ಪ್ರೀತಿನಾ? ಹಗ್ನಲ್ಲಿ ತಪ್ಪೇನಿದೆ ಸಂತೋಷ್? ನೋಡ್ ಪ್ರೀತಿ, ನಾವು ಹಗ್ ಮಾಡ್ಕೊಳ್ಳೋದು ನಮ್ಮನ್ನ ಪ್ರೀತಿಸೋರ್ನ ಮಾತ್ರ. ನೀನ್ ಯಾರನ್ನಾದ್ರೂ ಮನಸ್ಫೂರ್ತಿಯಾಗಿ ಹಗ್ ಮಾಡಿ ನೋಡು, ನಿನ್ಗೆ ಆವಾಗ ಗೊತ್ತಾಗತ್ತೆ. ನೀವು ಕೊಟ್ಟ ಹಗ್ನ ಕ್ಯಾಶುಯಲ್ ಆಗಿ ತಗೋಬಹುದು, ಆದ್ರೆ ಒಂದ್ಸಾರಿ ಮನ್ಸಿಗೆ ಹಚ್ಕೊಂಡ್ಮೇಲೆ ಆ ಫೀಲಿಂಗ್ಸ್ ವಿಷಯದಲ್ಲಿ ಹುಡುಗರಾದ್ರೂ ಹುಡುಗಿಯರಾದ್ರೂ ಒಂದೇ. ಅಷ್ಟೇ ಯಾಕೆ, ಪ್ರತಿ ಮನುಷ್ಯನಲ್ಲೂ ಒಂದು ಪ್ರೀತಿ ಇರುತ್ತೆ, ಅದು ಟೈಮ್ ಬಂದಾಗ ಆಚೆ ಬರುತ್ತೆ. ಹಾಗೆ ಹೊರಬರ್ದೇ ಇದ್ರೆ ಆ ಪ್ರೀತಿ ಸತ್ತು ಹೋಗುತ್ತೆ. ನೋಡ್ ಭಾರ್ಗವಿ, ನಾನು ಇಷ್ಟ ಇಲ್ಲ ಅಂತಂದ್ರೆ ನನ್ನ ಬಿಟ್ಬಿಡು, ನಾನು ಸಾಯ್ತೀನೋ ಬದುಕ್ತೀನೋ. ಆದ್ರೆ ಒಂದ್ ಮಾತು, ನೀವ್ ಹೀಗೆಲ್ಲ ತುಂಬಾ ಕ್ಲೋಸ್ ಆಗಿ ಸ್ಮೈಲ್ ಮಾಡೋದು, ಹಗ್ ಮಾಡೋದು, ನೀವಿರೋದೇ ನಮ್ಗೋಸ್ಕರ ಅಂತ ನಂಬಿಸ್ಬೇಡಿ. ನೀವು ನಿಜವಾಗ್ಲೂ ನಮ್ಮನ್ನು ಪ್ರೀತಿಸ್ತಾ ಇದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಿ, ಆದ್ರೆ ದಯವಿಟ್ಟು ಈ ತರ ಚೀಟ್ ಮಾಡಬೇಡಿ. ಪ್ರತಿ ಮನುಷ್ಯನಲ್ಲೂ ಒಂದು ಪ್ರೀತಿ ಇರುತ್ತೆ, ನೀನ್ ಯಾರನ್ನಾದ್ರೂ ಮನಸ್ಫೂರ್ತಿಯಾಗಿ ಹಗ್ ಮಾಡಿ ನೋಡು, ನೀವು ನಿಜವಾಗ್ಲೂ ನಮ್ಮನ್ನು ಪ್ರೀತಿಸ್ತಾ ಇದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಿ. ಭಾರ್ಗವಿ, ಐ ಹ್ಯಾವ್ ಟು ಗೋ. ಹಲೋ ಎಲ್ಲಿದ್ಯಾ? ಪ್ರೀತಿ ಫ್ಲಾಟ್ ಅಲ್ಲಿ. ಅಲ್ಲೇ ಇರು, ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. 10 ನಿಮಿಷದಲ್ಲಿ ಬರ್ತೀನಿ. ಓಕೆ ಓಕೆ, ಬಾಯ್. ಸಿನಿಮಾ ಸ್ಟಾರ್ಟಿಂಗಲ್ಲಿ ನಮ್ಮ ಹೀರೋ ಕೈ ಕೊಟ್ಟು ಹೋಗಿದ್ದ ಹುಡುಗಿ ಇವಳೆ. ಏನಾಯ್ತು? ಪ್ರೇಮ್, ಎಲ್ಲಿಗೂ ಕರ್ಕೊಂಡು ಹೋಗ್ತಿದ್ಯಾ?